स्वागत है आपका बी न्यूज नेशन में। मैं हूं आबिद हुसैन शेख। परमिशन नहीं है, ओपन नहीं कर सकते। ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ಜನರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್ಕಾರ ಈ ಸಲ ಗಣೇಶೋತ್ಸವ ಆಚರಿಸಲು ನಮಗೆ ಅನುಮತಿ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ದರಸಲದಂತೆ ಈ ವರ್ಷವೂ ಗಣೇಶ ಚತುರ್ಥಿಯ ಎಂದು ಎಲ್ಲರೂ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಘ್ನ ವಿನಾಯಕ ಎಲ್ಲರಿಗೆ ಶುಭ ಕೋರಲೆಂದು ಕೇಳಿಕೊಳ್ಳಿ. ಮೂರ್ತಿ ಪ್ರತಿಷ್ಠಾಪನೆಗೆ ಬರೀ 5 ದಿವಸ ಕೊಟ್ಟಿದ್ದು ನಮಗೆ ಸರಿ ಅನಿಸಿಲ್ಲ. ಯಾಕಂದ್ರೆ 5ನೇ ದಿವಸ ಮಂಗಳವಾರ ಬರ್ತದೆ. ಮಂಗಳವಾರ ದಿವಸ ಗಣಪತಿ ವಿಸರ್ಜನೆ ಮಾಡೋಂಗಿಲ್ಲ. ಅದರ ಸಂಬಂಧ ನಾವು 7 ದಿವಸ ಪರ್ಮಿಷನ್ ಕೊಡ್ಲತ್ತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ವಿಜಯಕುಮಾರ್ ಕೋವಳ್ಳಿ. ಈ ವರ್ಷ ವ್ಯಾಪಾರ ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ನಾವು ಮಣ್ಣಿನ ಗಣಪತಿ ಮಾಡ್ತೇವೆ ರೀ. ಮೊದಲಿನ ಥರ ನಮ್ಮ ಮಣ್ಣಿನ ಗಣಪತಿ ಮಾಡ್ಕೊಂಡು ಬಂದೀವಿ ರೀ. ಇವಾಗ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತೈತ್ರಿ ಮಣ್ಣಿನ, ಬಟ್ 4-5 ದಿನ ಉಳಿದ್ಮೇಲೆ POP ಪರ್ಮಿಷನ್ ಕೊಟ್ಬಿಡ್ತಾರೆ ರೀ. ಹಂಗಾಗಿ ನಮ್ಮ ಮಣ್ಣಿನ ಗಣಪತಿ ಹಾಗೆ ಉಳಿದ್ಬಿಡ್ತಾವೆ ರೀ. ಸ್ವಲ್ಪ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಮಗೂ ಸ್ವಲ್ಪ ಚಲೋ ಆಗ್ತೈತ್ರಿ. ಯಾಕಂದ್ರೆ ನಮ್ಮ ಮಣ್ಣಿನ ಗಣಪತಿ ಯಾರೂ ತೊಗೊಳಂಗಿಲ್ಲ ರೀ, ಎಲ್ಲರೂ POPನೇ ತಗೋತಾರೆ ರೀ. ಅದು ಸ್ವಲ್ಪ ಹೆವಿ ಇರೋಂಗಿಲ್ಲ ಅಂತೇಳಿ. ಸೊ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ವ್ಯಾಪಾರ. ಆಗಿದೆ ವ್ಯಾಪಾರ ಚೆನ್ನಾಗಿದೆ, ಆದರೆ ಬಟ್ ಮಣ್ಣಿನ ಗಣಪತಿಗೆ ಜಾಸ್ತಿ ಬೇಡಿಕೆ ಇಲ್ಲ. ಹೌದು, ಗೈಡ್ಲೈನ್ ಮಾಡಿದೆ. ಆದರೂ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಲಾಸ್ಟಿಗೆ ಬಂದು ಪರ್ಮಿಷನ್ ಕೊಟ್ಟ ತಕ್ಷಣ ನಮ್ಮ POP ಗಣಪತಿ ಎಲ್ಲ ಸೇಲ್ ಆಗ್ತಿದೆ. ನಮ್ಮ ಮಣ್ಣಿನ ಗಣಪತಿ ಹಾಗೆ ಉಳ್ಕೊತಿದ್ದಾವೆ. 2 ವರ್ಷ ಆದಮೇಲೆ ಪರ್ಮಿಷನ್ ಕೊಟ್ಟಿದೆ ಗಣೇಶ ಹಬ್ಬಕ್ಕೆ, ಕೇವಲ 5 ದಿನ ಮಾತ್ರ ಕೊಟ್ಟಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇವಾಗ ಕರೋನಾ ಮೂಮೆಂಟ್ನಲ್ಲಿ ಎಲ್ಲರೂ ಸೇಫ್ ಆಗಿರಬೇಕು. ಅದಕ್ಕಾಗಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು ಸರಿಯೇ, ಬಟ್ ನಾವು ಸೇಫ್ ಆಗಿರಬೇಕು. ಮಾಸ್ಕ್ ಅದು ಹಾಕ್ಕೊಂಡು ಎಲ್ಲರೂ ಸೇಫಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದೆಲ್ಲ ಮೇಂಟೈನ್ ಮಾಡಿಕೊಂಡು ಹಬ್ಬ ಆಚರಣೆ ಮಾಡಬೇಕು.
ಹಂಗೇನಿಲ್ಲ 5 ದಿನ 7 ದಿನ ಹಾಗೆ ಗಣಪತಿ ವಿಸರ್ಜನೆ ಮಾಡ್ತಾರೆ. ಅವ್ರ ಮನೇಲಿ ಹೇಗೆ ಪದ್ಧತಿ ಇರ್ತದೆ ಆ ಥರ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ವ್ಯಾಪಾರ ಹೆಂಗಿರುತ್ತೆ? ಚೆನ್ನಾಗಿ ನಡೀತದೆ ಸರ್. ಸ್ನೇಹ ಗಡೇಕರ್. ಮಾತ್ರ ಪರ್ಮಿಷನ್ 5 ದಿನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ನಾವು ಮನೇಲಿ ಕುಣಿಸೋ 5 ದಿನದ ಮಾಡ್ತೀವಿ ರೀ, ಚೆನ್ನಾಗಿ ಮಾಡ್ತೀವಿ ರೀ ಅಷ್ಟೇ. ಗೌರ್ಮೆಂಟ್ ಈಗ ಗಣೇಶ ಹಬ್ಬನ 2 ವರ್ಷದ ನಂತರ ಆಚರಣೆ ಮಾಡ್ತಾ ಇದ್ದಾರೆ ಇಷ್ಟು ಗ್ರ್ಯಾಂಡ್ ಆಗಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? 2 ವರ್ಷದ ನಂತರ ಸ್ವಲ್ಪ ಈ ಸಲ ಹೆಚ್ಚು ಇದು ಆಗ್ಬೋದು ರೀ. ಗಣಪತಿದು ನಿಮ್ಮ ಮನೇಲಿ ಗಣಪತಿ ಕುಡಿಸ್ತೇವೆ ರೀ. ಸೊ ಮಣ್ಣಿನ ಗಣಪತಿ ಕೊಟ್ಟಿಸ್ತಾರೆ, ಮಣ್ಣಿನ ಗಣಪತಿ ಕುಡಿಸ್ತೀವಿ. POP ಯೂಸ್ ಮಾಡಿ. ಇಲ್ಲ ರೀ, POP ಗಣಪತಿ ಬಗ್ಗೆ ಏನು ಹೇಳ್ಬೇಕು? POP ಗರ್ಭ ಪರಿಸರ ಸ್ವಲ್ಪ ಇದು ಆಗ್ತದೆ, ಪ್ರಾಬ್ಲಮ್ ಆಗ್ತದೆ ರೀ. ಅದು ಗೌರ್ಮೆಂಟ್ ಮಾಡಿದ್ದು ಒಳ್ಳೇದು ರೀ. ಹಾಂ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಗ್ರ್ಯಾಂಡಾಗಿ ಮಾಡ್ತೀವಿ ರೀ. ಅಷ್ಟೇ ಮನೆಯಲ್ಲಿ ಎಷ್ಟು ಇದು ಆಗ್ತದೆ ಅಷ್ಟು ಮಾಡ್ತೀವಿ ರೀ. ನಮ್ಮ ಹೆಸರು ಬಸವರಾಜ್ ಅನಂತಪುರ ಅಂತ ಹೇಳ್ರಿ. ಹೋದ ವರ್ಷ ಚಲೋ ಐತ್ರಿ, ಹೋದ ವರ್ಷದಂಗಿಲ್ಲ ರೀ, ಫುಲ್ ಡಲ್ ಅದ ರೀ ಸಲ ಜನ. ಹಾಂ ಹಾಂ 5 ದಿನ ಅಂತೂ ಇಡಬೇಕಾಗ್ತದೆ. ಯಾಕಂದ್ರೆ ಈಗ 2 ದಿನ ಇದು ಅಂತೂ ಮನುಷ್ಯರು ಇವರು ಅವ್ರದವ್ರ ಭಾವನಕ್ಕೆ ಇದಾದಂಗೆ ಆಗ್ಬಿಡ್ತೈತಿ. ಮೊದ್ಲಿನ ಹಿಡ್ದು 5 ದಿನದಿಂದ 5 ದಿನ ಇಟ್ಟರೆ ಚಲೋ ರೀ. ಹಾಂ, ಅಂದ್ರೆ ಹೆಚ್ಚಿಗೆ ವರ್ಷದ್ರೆ ಚಲೋ ಅನ್ನಿಸ್ತು. ಯಾಕಂದ್ರೆ ಹೆಚ್ಚು ಕಡಿಮೆ ಮಂಗಳವಾರ ಕಳ್ಸಂಗಿಲ್ಲ ರೀ ಯಾರು. ಈಗೇನಿಲ್ಲ ರೀ, ಡಲ್ ಇದ್ರೆ ಅಂಥ ಪರೇನು ಚಲೋ ಹೇಳ್ಕೊಳಂಗಿಲ್ಲ ರೀ. ಹೋದ ವರ್ಷದಂಗೆ ಹೋದ ವರ್ಷ ಚಲೋ ಐತ್ರಿ ಇದ್ದಿದ್ರಾಗ. ಹಾಂ, ಡಲ್ ಇದೆ. मीनाक्षी कीजिए ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और खबरों के लिए देखते रहिए बी न्यूज़ नेशन।